ಮೋಡಾ 50-50 ಹಗರಣ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಗ್ತಾ ಇದೆ. 14 ಸೈಟ್ ವಾಪಸ್ ನೀಡಿದ್ರು ಸಹ ಸಿಎಂ ಕುಟುಂಬಕ್ಕೆ ಇನ್ನೂ ಸಂಕಷ್ಟ ತಪ್ಪಿಲ್ಲ. ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದಂತಹ ಭೂಮಿ ಮೇಲೆ ಈಗ ಕೇಸ್ ಹಾಕಿದ್ದಾರೆ. ಈಗಾಗಲೇ ಸಿಎಂ ಪತ್ನಿ ಪಾರ್ವತಿ ಅವರು 14 ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಈಗ ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದಂತಹ ಭೂಮಿ ಮೇಲೆ ಕೇಸ್ ಹಾಕಲಾಗಿದೆ. ಭೂ ಮಾಲೀಕ ದೇವರಾಜು ಅಣ್ಣನ ಮಗಳಿಂದ ದಾವೆಯನ್ನ ಹೂಡಲಾಗಿದೆ. ದೇವರಾಜು ಅಣ್ಣ ಮೈಲಾರಯ್ಯನ ಮಗಳಿಂದ ಕೋರ್ಟ್ ಮೊರೆ ಹೋಗಲಾಗಿದೆ. ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ಗೆ ಜಮುನಾರಿಂದ ಕೇಸ್ ದಾಖಲು ಮಾಡಲಾಗಿದೆ. ಸಿಎಂ ಪತ್ನಿ ಪಾರ್ವತಿ ಸಿಎಂ ಬಾಮೈದನ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ಒಟ್ಟು 12 ಜನರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಜಮುನಾ. ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಭೂಮಿ ಸಂಬಂಧ ಕೇಸ್ ಹಾಕಿದ್ದಾರೆ. ಭೂಮಾಲೀಕ ದೇವರಾಜ್ ಅವರ ಅಣ್ಣನ ಮಗಳು ಇವರು. ದೇವರಾಜು ಅಣ್ಣ ಆಗಿರುವಂತ ಮೈಲಾರಯ್ಯ ಅವರ ಮಗಳಿಂದ ಈಗ ಕೇಸ್ ಹಾಕಲಾಗಿದೆ ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಹಾಗೆ ಅವರ ಪತ್ನಿ ಪಾರ್ವತಿ, ಸಿಎಂ ಬಾಮೈದ, ಮಲ್ಲಿಕಾರ್ಜುನ ಸ್ವಾಮಿ ಇವರು 3 ಜನರ ವಿರುದ್ಧ ಸಹ ಕೇಸನ್ನ ದಾಖಲು ಮಾಡಿದ್ದಾರೆ. ಒಟ್ಟು 12 ಜನರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಜಮುನಾ. ಕೆಸರೆ ಗ್ರಾಮದ 3.16 ಎಕರೆ ಭೂಮಿ ಸಂಬಂಧ ಕೇಸ್ ದಾಖಲು ಮಾಡಿದ್ದಾರೆ ಜಮುನಾ. ಭೂಮಿಯನ್ನ ಮಾರಾಟ ಮಾಡಿದ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ, ಅವರ ಅಣ್ಣನ ಮಗಳು ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. 14 ಸೈಟ್ ವಾಪಸ್ ನೀಡಿದ್ರೂ ಸಹ ಈಗ ಸಿಎಂ ಕುಟುಂಬಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಮತ್ತೊಂದು ಕೇಸ್ ದಾಖಲಾಗಿದೆ. ದೇವರಾಜು ಅಣ್ಣನ ಮಗಳಾಗಿರುವಂತ ಜಮುನಾ ಅವರು ಕೇಸ್ ದಾಖಲು ಮಾಡಿದ್ದಾರೆ. ಪಾರ್ವತಿ ಅವರಿಗೆ ಏನು ಮಲ್ಲಿಕಾರ್ಜುನ ಸ್ವಾಮಿ ಅವರು ದಾನವಾಗಿ ನೀಡಿದ್ರು, ಅದು ಭೂಮಾಲೀಕ ದೇವರಾಜು ಅವರಿಂದ ಪಡೆದುಕೊಂಡು ಖರೀದಿ ಮಾಡಿ ಆ ಭೂಮಿ ಮೇಲೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಈಗ ಕೇಸ್ ದಾಖಲು ಮಾಡಿದ್ದಾರೆ ದೇವರಾಜು ಅವರ ಅಣ್ಣನ ಮಗಳು ಜಮುನಾ ಅವರು. ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಜಮುನಾ ಅವರಿಂದ ಕೇಸ್ ದಾಖಲಾಗಿದೆ. ಒಟ್ಟು 12 ಜನರ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ದಾರೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಪಾರ್ವತಿ, ಸಿಎಂ ಬಾಮೈದ ವಿರುದ್ಧ ಸಹ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, 14 ಸೈಟ್ ಅನ್ನ ವಾಪಸ್ ಕೊಟ್ಟರು ಸಹ ಸಿಎಂ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ದೇವರಾಜು ಅವರ ಅಣ್ಣನ ಮಗಳೀಗ ಆ ಜಮೀನಿಗೆ ಸಂಬಂಧಪಟ್ಟಂತೆ ಕೇಸ್ ಹಾಕಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಮಧುಸೂದನ್? ಪ್ರಗತಿ, ಈ ಒಂದು ಪ್ರಕರಣ ಏನಿದೆ, ಪ್ರಕರಣದಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೂಡಾದಲ್ಲಿ ಅವರ ಪತ್ನಿ ಪಾರ್ವತಿಯವರು ಪಡ್ಕೊಂಡಿರ್ತಕ್ಕಂಥ 14 ಸೈಟ್ಗಳ ಒಂದು ಪ್ರಕರಣ ಏನಿದೆ, ಆರಂಭದಿಂದಲೂ ಕೂಡ ಅವರಿಗೆ ಕಾನೂನು ಸಂಕಷ್ಟವನ್ನ ತಂದೊಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪಾರ್ವತಿ ಅವರು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟರು ಕೂಡ ಈಗ ಮತ್ತೊಂದು ಕಾನೂನು ಸಂಕಷ್ಟ ಸಿದ್ದರಾಮಯ್ಯನವರಿಗೆ, ಅವರ ಕುಟುಂಬಕ್ಕೆ ಎದುರಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಏನಂತ ಹೇಳಿದ್ರೆ, ಈಗ ಪಾರ್ವತಿಯವರಿಗೆ ಭೂಮಿಯನ್ನ, ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನ ಮಾರಾಟ ಮಾಡಿರ್ತಕ್ಕಂಥ ದೇವರಾಜು ಏನಿದ್ದಾರೆ, ದೇವರಾಜು ಅವರ ಅಣ್ಣನ ಮಕ್ಕಳು ಇವಾಗ ಕೋರ್ಟ್ನಲ್ಲಿ ಕೇಸನ್ನ ಹಾಕಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಏನು ನಿಂಗಾ ಬಿನ್ ಜವರ ಏನಿದ್ದಾರೆ, ಜವರ ಅವರಿಗೆ ಸೇರಿದಂತ ಈ ಒಂದು ಭೂಮಿಯನ್ನ ದೇವರಾಜು ಅವರು, ಅಂದ್ರೆ ಅವರ 3ನೇ ಮಗ ಆಗಿರ್ತಕ್ಕಂಥ ದೇವರಾಜು ಅವರು ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟವನ್ನ ಮಾಡಿದ್ರು. ಆದ್ರೆ ಈಗ ದಾಖಲೆಗಳ ಪ್ರಕಾರವಾಗಿ ಅವರಿಗೆ ಇದ್ದಂತ 3 ಜನ ಮಕ್ಕಳಲ್ಲಿ ಮಧ್ಯದ 2ನೇ ಮಗ ಏನಿದ್ದಾನೆ, 2ನೇ ಮಗನಿಗೆ ಈ ಒಂದು ಆಸ್ತಿ ಸೇರಿದ್ದು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. 3.16 ಎಕರೆ ಭೂಮಿ ಏನಿದೆ, ಇದು ಮೈಲಾರಯ್ಯ ದೇವರಾಜು ಅವರ ಅಣ್ಣ ಏನಿದ್ದಾರೆ, ಮೈಲಾರಯ್ಯ ಅವರಿಗೆ ಸೇರಿದಂತ ಆಸ್ತಿ. ಆ ಆಸ್ತಿಯನ್ನ ಕದ್ದು ಮುಚ್ಚಿ, ದಾಖಲೆಗಳನ್ನ ಮುಚ್ಚಿಟ್ಟು ದೇವರಾಜು ಅವರು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮಾರಾಟ ಮಾಡಿದ್ದಾರೆ ಅನ್ನೋದು ಈಗ ಸದ್ಯಕ್ಕಿಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈಗ ಮೈಲಾರಯ್ಯ, ಅಂದ್ರೆ ದೇವರಾಜು ಅವರ ಅಣ್ಣ ಮೈಲಾರಯ್ಯ ಏನಿದ್ದಾರೆ, ಅವರ ಮಗಳಾಗಿರ್ತಕ್ಕಂಥ ಜಮುನಾ ಅವರ ಹೆಸರಿನಲ್ಲಿ ಜಮುನಾ ಮತ್ತೆ ಅವರ ಸಹೋದರ ಮಂಜುನಾಥ್ ಅವರು ಸೇರಿ ಈ ಒಂದು ಕೇಸನ್ನ ಹಾಕ್ಸಿರ್ತಕ್ಕಂಥದ್ದು. ಅವರೇ ಹೇಳುವಂತಹ ಪ್ರಕಾರವಾಗಿ ದೇವರಾಜು ಅವರು 2004ರ ಸಂದರ್ಭದಲ್ಲಿ 2003-4ರ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದಿದ್ರು. ಖಾತೆಯನ್ನ ಮಾಡಿಸಿಕೊಡುವಂತ ನೆಪವನ್ನು ಹೇಳಿ ನಮ್ಮಿಂದ ಸಹಿಯನ್ನ ಪಡೆದುಕೊಂಡು ಹೋಗಿದ್ದಾರೆ. ಆ ನಂತರದಲ್ಲೂ ಕೂಡ ನಾವು ಹಲವು ಬಾರಿ ಅವರಿಗೆ ನಮ್ಮ ಭೂಮಿಯನ್ನ ಬಿಟ್ಕೊಡ್ಲಿಕ್ಕೆ, ಜೊತೆಗೆ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಕಷ್ಟು ಒತ್ತಾಯವನ್ನ ಕೂಡ ಮಾಡಿದ್ವು. ಆದ್ರೆ ಯಾವುದೇ ರೀತಿಯಾದ ಪ್ರಯೋಜನ ಆಗಿರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ, ಇದರಲ್ಲಿ ನಡೆದಿರ್ತಕ್ಕಂಥ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ದಂತೆ ಮತ್ತೊಮ್ಮೆ ಅವರನ್ನ ಕೇಳುವಂತ ಪ್ರಶ್ನೆ ಆಗಿತ್ತು. ಆದ್ರೆ ಅವರಿಂದ
ಅವರಿಂದ ಯಾವುದೇ ರೀತಿಯಾದ Okay. ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ 7ನೇ ಸಿವಿಲ್ ಕೋರ್ಟ್ಗೆ ದಾವೆಯನ್ನೇ ಹಾಕಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರಗತಿ. ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.